ನಾನು ನಿನ್ನೆ ಚೆಕ್ ಮಾಡಿದಾಗ ನನ್ನ ಗೋಲ್ಡಲ್ಲಿ 9 ಕೊಂಡಿಗಳಿರಲಿಲ್ಲ, ಒಂದು ಲಾಂಗ್ ಸರ್ದಲ್ಲಿ, ಇನ್ನೊಂದು ಲಾಂಗ್ ಸರ್ದಲ್ಲಿ ಬಂದು 6 ಕೊಂಡಿ ಇಲ್ಲ. ಕೇಳಿದ್ಕೆ ಅವರು ಇಲ್ಲ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಮೇಡಮ್, ಇದೇನು ಆಗಲ್ಲ ಅಂತ ಹೇಳಿದ್ರು. ಬಟ್ ಆಮೇಲೆ ಕೇಳಿದ್ಕೆ ವೆಯ್ಟ್ ಯಾಕೆ ಇಷ್ಟು ಕಮ್ಮಿ ಮಾಡಿದ್ದಾನೆ ಅಂದರೆ ನಾವು ವೇಸ್ಟೇಜ್ ತೆಗಿತೀವಿ ಮ್ಯಾಮ್ 3 ಗ್ರಾಮ್ ಅಂತ ಹೇಳಿದ್ರು. ಇಲ್ಲ ನನಗೆ ಪ್ಯೂರಿಟಿ ಒರಿಜಿನಲ್ ಕಾರ್ಡ್ ತಂದು ತೋರಿಸಿದ್ಕೆ ಅವರು ಪೆನ್ನಲ್ಲಿ ಟಿಕ್ ಮಾಡಿ 21 ಹಾಕಿದ್ದಾರೆ. ವೆಯ್ಟ್ ಅಷ್ಟೇ ಇದೆ, ಗೋಲ್ಡಲ್ಲಿ ಒರಿಜಿನಲ್ ಇಲ್ಲ, ಡೂಪ್ಲಿಕೇಟ್ ಥರ ಕಾಣಿಸಿ ಸಿಲ್ವರ್ ಥರ. ಅದಕ್ಕೆ ಕೇಳಿದ್ಕೆ ಅವರು ನಾವು ಮಾತಾಡಿರ್ತೀವಿ ಅಂದರೆ ಸೀಲು ಸೈನ್ ಆದರೂ ಹಾಕ್ಕೊಡಿ ಅಂತ ಹೇಳಿದ್ಕೆ ಅವರು ಇಲ್ಲ ನಾವು ಬ್ಯಾಂಕಿಂದ ಮಾತಾಡಿದ್ದೀವಿ, ನಿಮ್ದೆಲ್ಲ ವೇಟ್ ಸರಿ ಇದೆಯಲ್ವಾ, ಹೋಗಿದ್ದು ಬನ್ನಿ ಮೇಡಮ್, ನೀವು ಹೊರಗಡೆ ಎಲ್ಲ ಕೇಳ್ಕೊಂಡು ಬಂದು ಇಲ್ಲಿ ಕಂಪ್ಲೇಂಟ್ ಮಾಡ್ತೀರಾ, ನಿಮ್ದು ಏನಿದೆ ಅದು ಕೊಡ್ತೀವಿ ಪಕ್ಕ ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಕಳಿಸಿದ್ರು ಸರ್ ಹೊರಗಡೆ. ಇಷ್ಟೇ, ಧನ್ಯವಾದ. ಕಿರಣ್ ಅಂತ ಹೇಳಿ, ಈಗ ನಾವು ಎಕ್ಸ್ ಕಸ್ಟಮರ್ ಇಲ್ಲಿ, ನಮ್ಮ ತಂದೆಯವ್ರ ಅಕೌಂಟ್ ಇರೋದಿಲ್ಲ. ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈಗ ಟೋಟಲ್ ಇಲ್ಲಿ ಬಂದು 2600 ಕಸ್ಟಮರ್ಸ್ ಇದ್ದಾರೆ, ಗೋಲ್ಡ್ ಕಸ್ಟಮರ್ಸ್. ಅದು ಬಿಟ್ಟರೆ ಇವ್ರಿಗೆ ಕಸ್ಟಮರ್ಸ್ ಇಂಪ್ರೂವ್ ಆಗಿದೆ ಗೋಲ್ಡ್ ಲೋನ್ ಪರ್ಪಸ್ಗೋಸ್ಕರ. ಇವ್ರು ಅದನ್ನೇ ಮಿಸ್ಯೂಸ್ ಮಾಡ್ಕೊಂಡು ಏನು ಮಾಡಿದ್ದಾರೆ ಅಂದರೆ, ಈಗ ಪ್ರತಿಯೊಬ್ಬರಿಗೆ ಈವನ್ ನೀವು ಯಾರ್ದೋ ಒಬ್ರು 30 ಗ್ರಾಮ್ ಇರುತ್ತೆ ಅಂತ ಹೇಳಿದ್ರೆ ಪ್ಲೆಡ್ಜ್ ಮಾಡೋ ಟೈಮಲ್ಲಿ 1 ಗ್ರಾಮ್ ಲೆಸ್ ಮಾಡಿದ್ದಾರೆ. ಆಗಲೇ ಹೇಳಿದಾಗೆ ಅವರು ಏನು ಹೇಳಿದ್ರೆ, ಆರ್ನಮೆಂಟ್ಸಲ್ಲಿ ಇದು ಸ್ಟೋನ್ಸ್ ಮತ್ತು ಅದೆಲ್ಲ ಸೇರಿಸಿ 1 ಗ್ರಾಮ್ ಲೆಸ್ ಮಾಡಿದ್ದಾರೆ. ಅದನ್ನ ಟಾರ್ಗೆಟ್ ಮಾಡಿ ಇವರು ಸಣ್ಣ ನೆಕ್ಲೆಸಲ್ಲಿರೋ ಸಣ್ಣ ಲಿಂಕ್ಗಳು ಮತ್ತು ಏನೇನು ಜಾಯಿಂಟ್ಸ್ ಇರುತ್ತೆ ಅದನ್ನ ಕಟ್ ಮಾಡಿದ್ದಾರೆ. ಅದೇ ಟಾರ್ಗೆಟ್. ಅದರಿಂದ ಮಾಡಿ ಇದೇನಾಗುತ್ತೆ 1 ಗ್ರಾಮ್ ಪ್ರತಿಯೊಬ್ಬರು 1 ಗ್ರಾಮ್ ಅಂತ ಅಂದರು ಅರೌಂಡ್ 2000 ಕಸ್ಟಮರ್ಸ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ನೀವೇ ಲೆಕ್ಕ ಹಾಕ್ಬೋದು. ಈ ರೀತಿ ಸ್ಕ್ಯಾಮ್ ಮಾಡಿದ್ದು ಇದಕ್ಕೆ ಸಪೋರ್ಟ್ ಎಲ್ಲರೂ ಸಹಿತ ಸಪೋರ್ಟ್ ಇದೆ. ವಿತೌಟ್ ಮ್ಯಾನೇಜರ್ ಸಪೋರ್ಟ್ ಇಲ್ಲದೆ ಹೆಂಗ್ ನಡೆಯುತ್ತೆ ಇದು ಸಿಸ್ಟಮ್, ಹೆಂಗ್ ರನ್ ಆಗುತ್ತೆ, ಸಿಸ್ಟಮ್ ಫೇಲ್ಯೂರ್ ಆಗಿದೆ. ನಾವು ಕೆನರಾ ಬ್ಯಾಂಕ್ ನಂಬಿ ನಾವು ಬಂದು ಒಡವೆ ಇಟ್ಟು ಹೋಗ್ತಾ ಇದ್ವಿ. ನಾನು 8 ವರ್ಷದಿಂದ ಇಲ್ಲಿ ವ್ಯವಹಾರ ಮಾಡ್ತಾ ಇದ್ದೀನಿ. ಬಟ್ ನಾನು ಏನು ಮಾಡ್ತಿದ್ದೀನಿ, ಒಡವೆ ಇಡ್ತೀನಿ, ರಿಲೀವ್ ಮಾಡಿಸ್ಕೊಟ್ಟು ಹಂಗೆ ಹೊರಟೋಗ್ತಿದ್ದೆ ಸರ್. ನಾನು ಒಡವೆ ಬಿಡಿಸ್ಕೊಂಡು ಹೋಗಿಲ್ಲ ನಾನು, ಆಯ್ತಾ. ಅದು ಬೇಕಾದ್ರೆ ಹಳೆ ಲೆಡ್ಜರ್ನವ್ರು ತೆಗೆದು ನೋಡ್ಲಿ ಬೇಕಾರೆ, ನಾನು ಅದಕ್ಕೂ ರೆಡಿ ಇದ್ದೀನಿ. ಇವ್ರು ಏನು ಮಾಡ್ತಾ ಇದ್ರು ಅಂದರೆ, ನಂದು ನೆಕ್ಲೆಸ್ ಒಟ್ಟಿಗೆ ಅವ್ನು ಏನು ಮಾಡ್ತಾ ಇದ್ದ ಅಂದರೆ ಎಲ್ಲ ತೂಕ ಒಟ್ಟಿಗೆ ಹಾಕ್ಬಿಟ್ಟು ನಿಮ್ದು ಇಷ್ಟು ಗ್ರಾಮ್ ಇದೆ ಅಂತ ಹೇಳ್ತಾ ಇದ್ದ. ನಾವೇನು ಮಾಡ್ಕೋತಿದ್ವಿ, ನಂಬಿಕೆ ಮೇಲೆ ಏನು ಮಾಡ್ತಾ ಇದ್ವಿ, ಹೊರಟ್ಬಿಡ್ತಾ ಇದ್ವಿ ಸರ್. ನನ್ನ ನೆಕ್ಲೆಸು 25 ಗ್ರಾಮ್ ಇದೆ ಸರ್. ಮೊನ್ನೆ ನನಗೆ ಡೇಟ್ ಕೊಟ್ಟಾಗ ನಾನು ಚೆಕ್ ಮಾಡಿದಾಗ 25 ಗ್ರಾಮಲ್ಲಿ 21 ಗ್ರಾಮ್ ಬಂದಿದೆ. ಸಾಲ್ಡ್ರ್ ಆಗಿದೆ ನೆಕ್ಲೆಸ್ಸು. ನಾನು ಇಲ್ಲೇ ಇದೆ, ನನ್ನ ಹತ್ರ ಫೋಟೋಸ್ ಇದೆ, ಸ್ಯಾಲ್ಡ್ರ್ ಆಗಿದೆ. ಅದನ್ನು ನಾನು ಮೊನ್ನೆ ಇಲ್ಲೇ ಕೇಳಿದಾಗ ಅವರು ಇಬ್ಬರು ಚಿನ್ನ ಒಬ್ಬರು ಮಾಡೋರು ಮತ್ತೊಬ್ಬರು ಇನ್ನೊಬ್ಬರು ಬಾಲ್ಡಿ, ಅವ್ರ ಹೆಸರು ರಾಜಶೇಖರ್ ಅನ್ನೋರು, ಆ ರೀತಿ ಆಗೋಕ್ಕೆ ಚಾನ್ಸ್ ಇಲ್ಲ ನಮ್ಮಲ್ಲಿ ಹಾಗೆ ಅಂದರು. ನಾನು ತುಂಬ ಕೂಗಾಡ್ದಾಗ ಏನು ಮಾಡಿದ್ರು, ಕೂಲಾಗಿ ಕೂತ್ಕೊಳ್ಳಿ ಮೇಡಮ್, ಅವ್ರು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮದು ಎಷ್ಟು ಲಾಸ್ ಆಗಿದೆ ಅದನ್ನು ಬರೆದು ಬಿಟ್ಟು ಅವರೇನೆ ನನ್ನ ಕೈ ಸೈನ್ ಹಾಕಿಸ್ಕೊಂಡ್ರು. ಬಟ್ ಆ ಸೈನಿಗೆ ಅವರು ಸೀಲು ಸೈನು ಏನು ಮಾಡ್ಕೊಡ್ಲಿಲ್ಲ. ಮತ್ತೆ ನಮಗೆ ರಿಪೋರ್ಟ್ ಕಾಪಿ ಅವರು ಕೊಡಲಿಲ್ಲ. ಬೇಕು ಅಂದರೆ ನೀವು ಫೋಟೋ ತಗೊಳ್ಳಿ ಮೇಡಮ್ ಅಂದರು. ನನ್ನ ಕನ್ಫರ್ಮ್ಗೋಸ್ಕರ ನಾನು ಫೋಟೋ ತಗೊಂಡೆ. ಬಟ್ ಇನ್ನೊಂದು ಏನು ಮಾಡ್ತಾ ಇದ್ದ ಇವ್ನು ಅಶ್ವಿನಿ ಅಂತ ಹೇಳಿದ್ರೆ, ನಾವು ರಿಲೀವ್ ಮಾಡ್ಸಕ್ಕೆ ಬರ್ತಾ ಇದ್ವಿ ಒಡವೆನ. ಇವ್ನು ಏನು ಮಾಡೋನು ಅಂದರೆ, ಡೇಟ್ ನಾವು ಅಕಸ್ಮಾತ್ ಮರ್ತೋಗ್ಬಿಟ್ರೆ ಬೇರೆ ಬ್ಯಾಂಕ್ಗಳಲ್ಲಿ, ಈಗ ನಾನು ಬೇರೆ ಬ್ಯಾಂಕಲ್ಲಿ ಗೋಲ್ಡ್ ಇಟ್ಟಿದ್ದೀನಿ ಸರ್, ಅವ್ರು ನಮ್ಮ ಡೇಟ್ ಇನ್ನೂ 1 ವಾರ ಇದೆ ಅನ್ನೋ ಅಂಗಲೇನೆ ನಮ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ, ಮೇಡಮ್ ನಿಮ್ಮದು ರಿಲೀವ್ ಮಾಡಿಸ್ಕೋಬೇಕು ಬನ್ನಿ ಅಂತ. ಇವನೇನ್ ಮಾಡ್ತಿದ್ದ, 15 ದಿನ 20 ದಿವಸ ಆದ್ರೂ ನಮ್ಗೆ ಇನ್ಫಾರ್ಮ್ ಮಾಡ್ತಿರ್ಲಿಲ್ಲ. ನಾನೇ ಎಕ್ಸಾಂಪಲ್ ಹೇಳ್ತೀನಿ, ನಾನೇ ಹೋದ ವರ್ಷ 20,000 ರೂಪಾಯಿ ಎಕ್ಸ್ಟ್ರಾ ಕಟ್ಟಿಸ್ಕೊಂಡ ನನ್ನ ಕೈಲಿ ಅವನು. ಆದರೆ ನಾನು ಬಡ್ಡಿ ಚಕ್ರ ಬಡ್ಡಿ ಮೇಡಮ್ ಅಂತ ನನಗೂ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ, ಅಷ್ಟಾಗಿ ಹೇಳ್ಬಿಟ್ಟು ನಾನು ಕಟ್ಟು ಹೋದೆ. ಹೋದ ವರ್ಷನೂ ಕೂಡ ನಾನು ಗಲಾಟೆ ಮಾಡಿದ್ದೀನಿ. ಯಾಕೆ ಗಲಾಟೆ ಮಾಡಿದೆ ಅಂದರೆ, 25 ಗ್ರಾಮ್ ನೆಕ್ಲೆಸ್ನ 21 ಗ್ರಾಮ್ ಅಂತ ಯಾವ ಲೆಕ್ಕದಲ್ಲಿ ತೋರಿಸ್ತಾ ಇದೆಯಾ ಅಶ್ವಿನಿ ನೀನು ಅಂತ ಕೇಳಿದಾಗ, ಗ್ರಾಮ್ಗೆ 10 ಗ್ರಾಮ್ಗೆ 1 ಗ್ರಾಮ್ ತೆಗಿತೀನಿ ಮೇಡಮ್, ನಾನು ಲೆಸ್ ಮಾಡ್ಕೋತೀನಿ, ಆ ಲೆಸ್ ನಿಮ್ಗೆ ಇಲ್ಲಿ ಬರಿತೀನಿ, ನಿಮಗೆ ತೂಕ ಹಾಕುವಾಗ ನಾವು ಅಷ್ಟೇ ಕೊಡ್ತೀವಿ ಅಂತ ಹೇಳ್ದ. ಅವನ ಮೇಲೆ ನಂಬಿಕೆ, ಕೆನರಾ ಬ್ಯಾಂಕ್ ಮೇಲೆ ನಂಬಿಕೆ ಮೇಲೆ ಆಯ್ತು ಕೊಡಿ ಅಶ್ವಿನಿ ಅಂತ ಹೇಳ್ಬಿಟ್ಟು ಹೋದ್ವಿ. ಅವನೇನ್ ಮಾಡ್ತಾ ಇದ್ದ, ಸ್ಲಿಪ್ ನಮಗೆ ತಕ್ಷಣ ಕೊಡ್ತಿರ್ಲಿಲ್ಲ. ಮೇಡಮ್ ಆಮೇಲೆ ಬನ್ನಿ ಅನ್ನೋನು, ನಾವು ಆಮೇಲೆ ಬಂದು ಇಸ್ಕೋತಿದ್ವಿ. ಆಮೇಲೆ ಗೋಲ್ಡ್ ರಿಲೀವ್ ಮಾಡಿಸ್ಬೇಕಾದ್ರೆ ಅವನು ನಮಗೆ ಗೋಲ್ಡ್ ತಂದು ಯಾವುದೇ ಕಾರಣಕ್ಕೂ ಅವನು ತೋರಿಸ್ತಾ ಇರಲಿಲ್ಲ. ಮತ್ತೆ ಗೋಲ್ಡ್ ಅವನು ಇಸ್ಕೊಂಡ ಮೇಲೆ ಸೀಲ್ ಮಾಡಿ ಮ್ಯಾನೇಜರ್ ಕೈ ಕೊಡ್ಬೇಕು. ಅವನು ಮ್ಯಾನೇಜರ್ ಕೈ ಕೊಡ್ತಾ ಇರಲಿಲ್ಲ, ತನ್ನ ಕಬೋರ್ಡಲ್ಲಿ ಇಟ್ಕೊಳ್ತಿದ್ದ. ನಾನು 1-2 ಸರಿ ಕೇಳಿದೆ, ಆಗ ಇಲ್ಲ ಮೇಡಮ್ ಒಟ್ಟಿಗೆ ನಾವು ಕೊಡ್ತೀವಿ ಹಾಗೆ ಹೀಗೆ ಅಂತ ಸಮಜಾಯಿಸಿ ಕೊಟ್ಟಲ್ಲ ಇದೆ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಹೊಟ್ಟೋಗ್ತಾ ಇದ್ವಿ. ಇವನು ಏನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಸ್ಯಾಲ್ರಿ ಹೇಗೆ ಮಾಡಕ್ ಸಾಧ್ಯ ಇದೆ? ಇವ್ರು ಮ್ಯಾನೇಜರ್, ಹಳೆ ಮ್ಯಾನೇಜರ್ ಬರ್ಬೇಕು ಸರ್. ಯಾಕೆಂದ್ರೆ ಇದು ಒಬ್ಬ ಮಹಿಳೆದು ಪ್ರಾಬ್ಲಮ್ ಅಲ್ಲ, ತುಂಬಾ ಜನದಾಗಿದೆ. ಈಗ ಅವ್ರು ರಾಜಶೇಖರ್ ಅವ್ರು ಹೇಳ್ತಾವ್ರೆ ನಮ್ ಬ್ಯಾಂಕು ಸೇಫು, ಯಾರ್ದು ಏನೂ ಆಗಿಲ್ಲ, 5-6 ಜನದ ಆಗಿರೋದಕ್ಕೆ ಹೊರಗಡೆ ಬಿಲ್ಡಪ್ ತಗೋತಾವ್ರೆ ಅಂತವ್ರೆ. ಅವ್ರನ್ನ ಕರೆಸಿ ಸರ್ ಫಸ್ಟ್. 5-6 ಜನದ್ದೇ ಆಗಿದ್ರೆ ನಾವು ಹೊರಟೋಗ್ತೀವಿ, ಅದಕ್ಕೆ ಮೇಲಾಗಿದ್ರೆ ಅವನು ಸ್ಪಾಟಲ್ಲಿ ನಮಗೆ ಕೊಡಬೇಕು. ಈಗ ಹೇಳ್ತಾ ಇದ್ದಾರೆ 2,500 ಜನದಿದೆ, ಅದೆಲ್ಲ ನಾವು ಕ್ಲಿಯರ್ ಮಾಡಿಬಿಟ್ಟು ನಿಮಗೆ ಕೊಡ್ತೀವಿ ಅಂತ. ಇವ್ರು ಯಾವ ಗ್ಯಾರಂಟಿ? ದಿನಕ್ಕೊಂದೊಂದು ಬಣ್ಣ ಬದಲಾಯಿಸಿ ಮಾತಾಡ್ತಾ ಇರೋದ್ರಿಂದ 2,500 ಜನದ್ದು 1 ತಿಂಗಳಾಗುತ್ತೋ 2 ತಿಂಗಳಾಗುತ್ತೋ ನಮಗೆ ಗೊತ್ತಿಲ್ಲ. ಇವ್ರು ನಮ್ಗೆ ಪರಿಹಾರ ಏನು ಕೊಡ್ತಾನೆ? ಕೆಲವು ಮರ್ತೋಗ್ತಾರೆ. ನಮಗೆ ಈಗ 200 ಜನದಾಗಿದೆಯಾ, 200 ಜನದಲ್ಲಿ 100 ಜನದ ಪ್ರಾಬ್ಲಮ್ ಆಗಿದೆಯಾ, ಆ 100 ಜನದ ಪ್ರಾಬ್ಲಮ್ನ
ಅವ್ನು ಇವತ್ತು ಕಟ್ಕೊಡ್ಬೇಕು. ನಾವು ಬಿಟ್ಟಿದ್ವಿ, ಆದರೆ ಇವ್ರು ದಿನಕ್ಕೊಂದು ಬಣ್ಣ ಬದಲಾಯಿಸ್ತಾ ಇದ್ದಾನಲ್ಲ, ಯಾವ ನಂಬಿಕೆ ಮಾಡೋದು ಇಲ್ಲ. ಇವರು ರೈಟಿಂಗಲ್ಲಿ ಕೊಡಬೇಕು, ಇಲ್ಲ ಮೇನ್ ಬ್ರಾಂಚ್ ಹೆಡ್ ಎಲ್ಲಿದೆಯೋ ಅವರು ಬರಬೇಕು, ಇಲ್ಲ ನಾವು ಧರಣಿ ಕೂರ್ಬೇಕು. ಒಳಗಡೆ ಹೋಗೋಕ್ಕೆ ನಮ್ಗೆ ಅಲೋ ಮಾಡ್ತಾ ಇಲ್ಲ. ನಿನ್ನೆಯಿಂದ ಪೊಲೀಸ್ನವ್ರು ನಮ್ಗೆ ಅವಕಾಶ ಕೊಡ್ತಿಲ್ಲ. ನಾವಿದ್ದೀವಿ ಅಂತ ಇದ್ದಾರೆ. ಕಂಪ್ಲೇಂಟ್ ಕೊಡೋಕ್ಕೂ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ. ಎಲ್ಲ ಕ್ಲಿಯರ್ ಆದ್ಮೇಲೆ ಕೊಡಿ, ಎಲ್ಲ ಕ್ಲಿಯರ್ ಆದ್ಮೇಲೆ ಕೊಡಿ ಅಂದ್ರೆ ಏನ ನಾವು ಕ್ಲಿಯರ್ ಆದ್ಮೇಲೆ ಕೊಡೋದು? ರಮಾ ಸರ್, ನಮ್ಮ ಮನೆಯವರು ಇಟ್ಟಿದ್ರು ಅರೌಂಡ್ 12 ಲಕ್ಷಕ್ಕೆ ಚಿನ್ನ ಇಟ್ಟಿದ್ದಾರೆ. ತೂಕಕ್ಕೆ ತೂಕ ಕರೆಕ್ಟಾಗಿದೆ. ಆದರೆ ಇಂಡಿವಿಜುವಲ್ ಅವರು ಓವರ್ ಆಲ್ ವೆಯ್ಟ್ ಚೆಕ್ ಮಾಡಿರೋದು, ಇಂಡಿವಿಜುವಲ್ ಆಗಿ ನನಗೆ ಗೊತ್ತಿರೋ ಒಂದು ಐಟಮ್ ಕಡಿಮೆ ಇದೆ. ನಾನು ಅವ್ರ ಮುಂದೆನೇ ಹೇಳಿದೆ, ಇಲ್ಲ ಸರ್ ನಿಮ್ಮ ತೂಕ ಕರೆಕ್ಟಾಗಿದೆ, ಇಲ್ಲೂ ಕರೆಕ್ಟಾಗಿದೆ ಅಲ್ವಾ ಅಂತ. ಹೌದು, ಬಟ್ ಚಿನ್ನ ವ್ಯತ್ಯಾಸ ಇದೆ. ಚಿನ್ನದಲ್ಲಿ ತೂಕ ನಮ್ಮದು ಇಂಡಿವಿಜುವಲ್ ತೂಕದ ವ್ಯತ್ಯಾಸ ಇದೆ. ಅದೇ ದೊಡ್ಡ ಸ್ಕ್ಯಾಮ್ ಆಗಿದೆ ಸರ್. ಅವರೇ ಹೇಳಬೇಕು, ಅದು CCTV ಫುಟೇಜಲ್ಲಿ ಮಾತ್ರ ಗೊತ್ತಾಗೋದು. ಇನ್ನು ಯಾವುದೇ ಕಾರಣಕ್ಕೂ ನಾವು ಸೊಲ್ಯೂಷನ್ ಕೊಡೋದಕ್ಕಾಗಲ್ಲ. ಅದಕ್ಕೆ ಅವರೂ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ. ಅವರೇ ಹೇಳಬೇಕು ಸರ್. ಅದೊಂದು ನಾನು ಊಹಿಸ್ಕೊಂಡು ಹೇಳ್ಬೋದು ಅಷ್ಟೇ, ಕನ್ಕ್ಲೂಷನ್ ಕೊಡ್ಬೋದು. ಈ ಥರ ಏನಂದರೆ, ಈಗ ನೀವು ಹೋಗಿ ತೂಕ ಹಾಕ್ತೀರಾ, ತೂಕ ಹಾಕಿದಾಗ ಅದು 52 ಗ್ರಾಮ್ ಇರುತ್ತೆ ನಮ್ದು ಆ್ಯಕ್ಚುಯಲ್ ವೆಯ್ಟು. ಅವನು 50 ಗ್ರಾಮ್ ಅಂತ ಹೇಳ್ತಾನೆ. ಆ 2 ಗ್ರಾಮನ್ನು ಅವನು ಪ್ಲ್ಯಾನ್ ಮಾಡ್ತಾನೆ, ನಮ್ಮನ್ನು ಹೊರಗಡೆ ಕಳಿಸ್ತಾನೆ. ಅಂದರೆ ಯಾರೇ ಮಹಿಳೆಯರು ಬಂದರೂ ನೀವು ಆಮೇಲೆ ಬಂದು ಸ್ಲಿಪ್ ಇಸ್ಕೊಳ್ಳಿ ಅಂತ ಹೇಳ್ತಾನೆ. ಅವರು ಸ್ಲಿಪ್ ಇಸ್ಕೊಳ್ಳೋದಕ್ಕೆ ಸಂಜೆ ಬರೋದು. ಅಷ್ಟರ ಒಳಗಡೆ ಇನ್ ಬಿಟ್ವೀನ್ ಅವನಿಗೆ ಹಿ ನೋಸ್, ಅಂದರೆ ಎಷ್ಟು ತೆಗಿಬೇಕು ಅಂತ ಅವನಿಗೆ ಗೊತ್ತಿರುತ್ತೆ. 2 ಗ್ರಾಮ್ ತೆಗಿಬೇಕು, ಎಲ್ಲಿ ತೆಗಿಬೇಕು, ಕೊಂಡಿಗಳಿರುತ್ತೆ. ಯಾವುದು ಇಮ್ಮಿಡಿಯೇಟ್ ಆ್ಯಕ್ಷನ್ ಮಾಡ್ಬೋದು ಅಷ್ಟೇ. ಅದನ್ನೇನು ಇಂಪ್ಯೂರ್ ಮಾಡಿರಲ್ಲ, ಅಂದರೆ ಬೇರೆ ಹಾಕಿ, ಯಾಕೆಂದರೆ ಅದಕ್ಕೆ ಟೈಮ್ ಬೇಕು. ಆ ಟೈಮ್ ಸಿಗಲ್ಲ ಇವನಿಗೆ. ಸಂಜೆ ಒಳಗನೆ ಕೊಡಬೇಕಲ್ಲ, ಅಲ್ಲಿ ಬ್ಯಾಂಕ್ಗೆ ಆವತ್ತಿಂದ ಅದು ಕೊಡಬೇಕಲ್ಲ. ಈ ರೀತಿ ಮಾಡಿರ್ಬೋದು ಅಂತ ಬಹುಶಃ ಊಹಿಸ್ತಾ ಇರೋದು. ಅಲ್ಲಿ CCTVಲಿ ಅವರು ಚೆಕ್ ಮಾಡಬೇಕು. ಇನ್ನೂ ಅವಕಾಶ ಕೊಟ್ಟಿಲ್ಲ. ನಾವು ವಿಜಯನಗರ ಠಾಣೆಯವ್ರನ್ನು ಭೇಟಿ ಮಾಡಿದ್ವು. ಅವರೇ ಖುದ್ದಾಗಿ ಅವರ ಸಿಬ್ಬಂದಿ ಜೊತೆ ನನ್ನನ್ನು ಕಳಿಸಿದ್ರು. ಇವ್ರು ಹೇಳ್ತಾರೆ ಹೈಯರ್ ಅಥಾರಿಟಿ ಇಲ್ಲದೆ ನಾವು ಏನು ಮಾಡೋಕ್ಕೆ ಬರೋಲ್ಲ ಅಂತ. 4 ದಿನ ಆಯಿತು, ಸ್ಟಿಲ್ ಹೋಗ್ಲಿ, ಅಟ್ಲೀಸ್ಟ್ ಅವರೇ ನೋಡಿರ್ತಾರ, ಅವ್ರು ನೋಡಿದ್ರೆ ಒಂದು ಕನ್ಕ್ಲೂಷನ್ ಬರುತ್ತಲ್ವಾ, ಅದನ್ನು ಮಾಡಿಲ್ಲ. ಶಿವಕುಮಾರ್ ಅಂತ.